ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಬೆಳಗ್ಗೆನೆ ಕೆಲವೊಂದಷ್ಟು ಬ್ಯಾಡ್ ನ್ಯೂಸ್ಗಳು ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಆ ನ್ಯೂಸ್ ಏನಪ್ಪಾ ಅಂದ್ರೆ ಡಬ್ಲ್ಯೂ ಅವರು ತನ್ನ ಸೂಪರ್ ಸ್ಟಾರ್ಸ್ಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ನಮ್ಮ ಸೆಡ್ರಿಕ್ ಅಲೆಕ್ಸಾಂಡರ್ ಅವರು ಅಫಿಷಿಯಲ್ ಆಗಿ ಡಬ್ಲ್ಯೂ ಕಂಪನಿಯಿಂದ ರಿಲೀಸ್ ಆಗಿದ್ದಾರೆ. ಅಷ್ಟೇ ಅಲ್ಲ ಗೈಸ್, ನಮ್ಮ AOP ಅವ್ರನ್ನು ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ರಿಲೀಸ್ ಮಾಡಿದ್ದಾರೆ. ಅಂಡ್ AOP ಅವರ ಮ್ಯಾನೇಜರ್ ಆದಂತಹ ಪಾಲ್ ಎಲ್ರಿಂಗ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ರಿಲೀಸ್ ಮಾಡಿದ್ದಾರೆ. ಸೊ ಇದ್ರ ಮುಖಾಂತರ ನಮ್ಮ ಕೇರಿಯನ್ ಕ್ರಾಸ್ ಅವರ ಫ್ಯಾಕ್ಷನ್ ಇತ್ತಲ್ಲ, ಆ ಫ್ಯಾಕ್ಷನ್ ನ ಎಲ್ಲಾ ಮೆಂಬರ್ಸ್ಗಳು ಕೂಡ ಅಫಿಷಿಯಲ್ ಆಗಿ ರಿಲೀಸ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನ ಉಳಿದಿರೋದು ನಮ್ಮ ಕೇರಿಯನ್ ಕ್ರಾಸ್ ಹಾಗೆ ಸ್ಕಾರ್ಲಿಟ್ ಅವರು ಮಾತ್ರ. ನೋಡೋಣ ಇವರು ಎಷ್ಟು ದಿನ ಡಬ್ಲ್ಯೂ ಕಂಪನಿಯಲ್ಲಿ ಇರ್ತಾರೆ ಅಂತ. ಏನೇ ಆಗಲಿ ಗೈಸ್, ರಿಲೀಸ್ ಆಗಿರೋರಿಗೆ ನಿಜವಾಗ್ಲೂ ತುಂಬಾನೇ ಬೇಜಾರಾಗ್ತಾ ಇದೆ. ಸೊ ಮುಂದೆ ಇವರು ಇನ್ನ ದೊಡ್ಡ ಆಪರ್ಚುನಿಟಿನ ಹುಡಿಕೊಂಡು ಹೋಗ್ಲಿ, ಇವರ ಕರಿಯರ್ ಅಲ್ಲಿ ಸಕ್ಸಸ್ ಆಗ್ಲಿ ಅಂತ ಕೇಳ್ಕೊಳ್ಳೋಣ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಬಗ್ಗೆ. ಲಿಟರಲಿ ನಮ್ಮ ಸೆತ್ ರಾಲಿನ್ಸ್ ಅವರಿಗೆ ಏನಾಗಿದೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಸಡನ್ ಆಗಿ ನಮ್ಮ ಸೆತ್ ರಾಲಿನ್ಸ್ ಅವರು ರೋಮನ್ ರೈನ್ಸ್ ಅವ್ರನ್ನ ಅಗ್ಲೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ರೀಸೆಂಟ್ ಆಗಿ ನಮ್ಮ ಸೆತ್ ರಾಲಿನ್ಸ್ ಅವರು ಒಂದು ಪಾಡ್ಕಾಸ್ಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಸೊ 2 ಪಾಡ್ಕಾಸ್ಟ್ ಅಂತಾನೆ ಹೇಳ್ಬಹುದು. ಅಂಡ್ ಒಂದು ಪಾಡ್ಕಾಸ್ಟ್ ಅಲ್ಲಿ ನಮ್ಮ ಸೆತ್ ರಾಲಿನ್ಸ್ ಅವರು ಕ್ಲಿಯರ್ ಆಗಿ ಹೇಳ್ತಾರೆ, ಅವರ ಬಳಿ ಪ್ರಶ್ನೆ ಕೇಳಲಾಗುತ್ತೆ. ಈಗ ರೂಮರ್ಸ್ ಗಳು ಬರ್ತಾ ಇದೆ ರಸಲ್ ಮೇನಿಯಾದಲ್ಲಿ ಸೆತ್ ರಾಲಿನ್ಸ್, ರೋಮನ್ ರೈನ್ಸ್ ಹಾಗೆ CM ಪಂಕ್ ಅವರ ನಡುವೆ ಮ್ಯಾಚ್ ಆಗುತ್ತೆ ಅಂತ. ಅಂಡ್ ಆ ಒಂದು ವಿಚಾರನೇ ನಾನು ಕೂಡ ಕೇಳಿರೋದು. ಸೊ ನೀವು ಯಾರನ್ನ ಜಾಸ್ತಿ ಹೇಟ್ ಮಾಡ್ತೀರಾ, ರೋಮನ್ ರೈನ್ಸ್ ನ ಹೇಟ್ ಮಾಡ್ತಿರೋ ಅಥವಾ CM ಪಂಕ್ ಅವ್ರನ್ನ ಹೇಟ್ ಮಾಡ್ತಿರೋ ಅಂತ ಕೇಳಿದಾಗ ನಮ್ಮ ಸೆತ್ ರಾಲಿನ್ಸ್ ಅವರು ಹೇಳ್ತಾರೆ, ಹಾನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಐ ಲವ್ ರೋಮನ್ ರೈನ್ಸ್. ನಿಜವಾಗ್ಲೂ ಈ ಒಂದು ವರ್ಡ್ ನ ನಮ್ಮ ಸೆತ್ ರಾಲಿನ್ಸ್ ಅವರು ಹೇಳ್ತಾರೆ, ಐ ಲವ್ ರೋಮನ್ ರೈನ್ಸ್. ಯಾಕಪ್ಪ ಅಂದ್ರೆ ನಾವು ಈ ಒಂದು ಇಂಡಸ್ಟ್ರಿಗೆ ಒಟ್ಟಿಗೆ ಬಂದಿದ್ದು, ನಾವಿಬ್ರು ನಮ್ಮ ಜರ್ನಿನ ಒಟ್ಟಿಗೆ ಪ್ರಾರಂಭ ಮಾಡಿದ್ವು. ನಾವು ಶೀಲ್ಡ್ ಮುಖಾಂತರ ಬಂದ್ರಿ, ನಾವು 3 ಜನ ಬಂದ್ವಿ. ಅಂಡ್ ಒಬ್ಬ ಈಗ ಬೇರೊಂದು ಕಂಪನಿಯಲ್ಲಿ ಇದ್ದಾನೆ. ನಾನು ಹಾಗೆ ರೋಮನ್ ರೈನ್ಸ್ ಬಾಟಮ್ ಇಂದ ಟಾಪ್ ತನಕ ಹೋಗಿದೀವಿ. ಅಂಡ್ ಈಗ ರೋಮನ್ ರೈನ್ಸ್ ನೆಕ್ಸ್ಟ್ ಲೆವೆಲ್ ಚೇಂಜ್ ಆಗ್ಬಿಟ್ಟಿದ್ದಾನೆ. ಅವನು ತನ್ನ ಕಾಂಪ್ಲೆಕ್ಸ್ ಅಲ್ಲಿ ಆರಾಮಾಗಿ ಇದ್ದಾನೆ. ಅಂಡ್ ನಿಜವಾಗ್ಲೂ ನಾನು ರೋಮನ್ ರೈನ್ಸ್ ಅವರಿಗೆ ಬೆಸ್ಟ್ ನ ವಿಶ್ ಮಾಡ್ತೀನಿ. ಅಂಡ್ ರೋಮನ್ ರೈನ್ಸ್ ಅವರಿಗೆ ಎಷ್ಟು ಬೆಸ್ಟ್ ನ ವಿಶ್ ಮಾಡ್ತೀನೋ ಅದೇ ರೀತಿ ತುಂಬಾನೇ ವರ್ಸ್ಟ್ ನ ನಾನು CM ಪಂಕ್ ಅವರಿಗೆ ವಿಶ್ ಮಾಡ್ತೀನಿ. CM ಪಂಕ್ ಅವ್ರನ್ನ ಹೇಟ್ ಮಾಡ್ತೀನಿ ನಾನು ಅಂತ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಕಮೆಂಟ್ ನ ಮಾಡಿದ್ದಾರೆ. ಲಿಟರಲಿ ರೋಮನ್ ರೈನ್ಸ್ ನ ಲವ್ ಮಾಡ್ತಾರಂತೆ ನಮ್ಮ ಸೆತ್ ರಾಲಿನ್ಸ್ ಅವರು. ಅದಾದ್ಮೇಲೆ ಇನ್ನ ಒಂದು ಪಾಡ್ಕಾಸ್ಟ್ ಅಲ್ಲಿ ಅವರ ಬಳಿ ಕೇಳಲಾಗುತ್ತೆ, ನೀವು ರೋಮನ್ ರೈನ್ಸ್ ಅವರಿಗೆ ಯಾಕೆ ಸ್ಟಂಪ್ ನ ಕನೆಕ್ಟ್ ಮಾಡೋದ್ರಿ ರಾಯಲ್ ರಂಬಲ್ ಅಲ್ಲಿ ಅಂತ. ಅಂಡ್ ಹಾಗೆ ನಮ್ಮ ಸೆತ್ ರಾಲಿನ್ಸ್ ಅವರು ಹೇಳ್ತಾರೆ, ರೋಮನ್ ರೈನ್ಸ್ ಕೆಟ್ಟ ಮನುಷ್ಯ, ಅದಕ್ಕೋಸ್ಕರ ನಾನು ಸ್ಟಂಪ್ ನ ಕನೆಕ್ಟ್ ಮಾಡಿದೆ. ಅಫ್ಕೋರ್ಸ್ ನಾನು ಅವನ್ನ ಪ್ರೀತಿ ಮಾಡ್ತೀನಿ, ಇಬ್ರು ಕೂಡ ಒಳ್ಳೆ ಫ್ರೆಂಡ್ಸು. ಆದ್ರೂ ಕೂಡ ಅವನು ಇತ್ತೀಚೆಗೆ ಕೆಟ್ಟ ಕೆಲಸನ ಮಾಡೋದಕ್ಕೆ ಶುರು ಮಾಡಿದ್ದೆ. ಅಂಡ್ ಅದರಿಂದ ನಾನು ಅವನಿಗೆ ಶಿಕ್ಷಣ ಕೊಟ್ಟಿದ್ದೀನಿ ಅಂತ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಹೇಳ್ತಾರೆ. ಇಷ್ಟೇ ಅಲ್ಲ ಗಾಯ್ಸ್, ನಮ್ಮ ಸೆತ್ ರಾಲಿನ್ಸ್ ಅವರು ಅವರ ರಸಲ್ ಮೇನಿಯಾ 41 ನ ಗೋಲ್ ನು ಕೂಡ ತಿಳಿಸ್ತಾರೆ ಅಂತಾನೆ ಹೇಳ್ಬಹುದು. ಅವ್ರು ಹೇಳ್ತಾರೆ, ನಾನು ರಸಲ್ ಮೇನಿಯಾದಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡಬೇಕು. ಅಂಡ್ ಅದು ನನ್ನ ದೊಡ್ಡ ಗೋಲು. ಯಾಕಂದ್ರೆ ಕೋಡಿ ರೋಡ್ಸ್ ಅವರು ಡಬ್ಲ್ಯೂಗೆ ರಿಟರ್ನ್ ಆದಾಗ ನನ್ನ ವಿರುದ್ಧನೇ ಅವರು ರಿಟರ್ನ್ ಆಗಿದ್ರು. ಅಂಡ್ ನನ್ನ ಹಾಗೆ ಕೋಡಿ ರೋಡ್ಸ್ ಅವರ ವಿರುದ್ಧ 3 ಮ್ಯಾಚ್ ನೋಡೋದಕ್ಕೆ ಸಿಕ್ತು. ಅಂಡ್ ಆ 3 ಮ್ಯಾಚ್ ಅಲ್ಲೂ ಕೂಡ ಕೋಡಿ ರೋಡ್ಸ್ ನನ್ನನ್ನ ಸೋಲಿಸಿದ್ದಾನೆ. ಅದಾದ್ಮೇಲೆ ಕಳೆದ ವರ್ಷ ರಸಲ್ ಮೇನಿಯಾದಲ್ಲಿ ನಾನು ಕೋಡಿ ರೋಡ್ಸ್ ಅವರಿಗೆ ಹೆಲ್ಪ್ ಮಾಡಿದೆ ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ. ಅಂಡ್ ಈಗ ನನ್ನ ಪರ್ಫೆಕ್ಟ್ ಗೋಲ್ ಏನಪ್ಪಾ ಅಂದ್ರೆ ನಾನು ರಸಲ್ ಮೇನಿಯಾದಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಡಿಥ್ರೋನ್ ಮಾಡಬೇಕು. ಆ ಒಂದು ವಿಚಾರನೇ ನಾನು ಮೈಂಡ್ ಅಲ್ಲಿ ಇಟ್ಕೊಂಡು ಸಾಕ್ತಾ ಇದ್ದೀನಿ. ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನ ಗೆದ್ದು ನಾನು ರಸಲ್ ಮೇನಿಯಾದಲ್ಲಿ ಕೋಡಿ ರೋಡ್ಸ್ ನ ಡಿಥ್ರೋನ್ ಮಾಡ್ತೀನಿ ಅಂತ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಒಂದು ದೊಡ್ಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನೋಡೋಣ ಗೈಸ್, ಈ ರೀತಿ ಆಗುತ್ತೋ ಇಲ್ವೋ ಅಂತ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ವೈಪರ್ ರ್ಯಾಂಡಿ ಓರ್ಟನ್ ಅವರ ಬಗ್ಗೆ. ಲಿಟರಲಿ ಗೈಸ್, ನಮ್ಮ ವೈಪರ್ ರ್ಯಾಂಡಿ ಓರ್ಟನ್ ಅವರನ್ನ ಡಬ್ಲ್ಯೂ ಅವರು ವೇಸ್ಟ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಅವರಿಗೆ ಲಿಟರಲಿ ಸರಿಯಾದ ಬುಕ್ಕಿಂಗ್ ನ ಕೊಡ್ತಾ ಇಲ್ಲ. ಅಂಡ್ ಈಗ ಸುಮ್ಮನೆ ಅವರು ಡಬ್ಲ್ಯೂ ಕಂಪನಿಯಿಂದ ರ್ಯಾಂಡಿ ಓರ್ಟನ್ ಅವ್ರನ್ನ ಹೊರಗಡೆ ಇಟ್ಟಿದ್ದಾರೆ. ಯಾಕೆ? ಅವರಿಗೆ ಯಾವುದೇ ರೀತಿಯ ಬುಕ್ಕಿಂಗ್ ಐಡಿಯಾ, ಕ್ರಿಯೇಟಿವ್ ಐಡಿಯಾ ಇಲ್ಲ ಅಂತ. ಲಿಟರಲಿ ಸರ್ವೈವರ್ ಸೀರೀಸ್ ಅಲ್ಲಿ ನಮ್ಮ ರ್ಯಾಂಡಿ ಓರ್ಟನ್ ಅವರು ರಿಟರ್ನ್ ಆದಾಗಿಂದನೂ ಕೂಡ ಇಲ್ಲಿವರೆಗೂ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಒಂದು ಕೂಡ ಸಿಂಗಲ್ಸ್ ಮ್ಯಾಚ್ ಅಲ್ಲಿ ನಮ್ಮ ರ್ಯಾಂಡಿ ಓರ್ಟನ್ ಅವರು ಗೆದ್ದಿಲ್ಲ. ಗೊತ್ತಿಲ್ಲ ಡಬ್ಲ್ಯೂ ಅವರು ರ್ಯಾಂಡಿ ಓರ್ಟನ್ ಅವ್ರನ್ನ ಯಾವ ಜಾಗದಲ್ಲಿ ನೋಡ್ತಾ ಇದ್ದಾರೆ ಅಂತ. ಲಿಟರಲಿ ನನ್ನ ತಲೆಯಲ್ಲಂತೂ ರ್ಯಾಂಡಿ ಓರ್ಟನ್ ಅವರು ರೋಮನ್ ರೈನ್ಸ್, CM ಪಂಕ್, ಸೆತ್ ರಾಲಿನ್ಸ್, ಕೋಡಿ ರೋಡ್ಸ್ ಅವರ ಲೆವೆಲ್ ಸೂಪರ್ ಸ್ಟಾರು. ಅಂಡ್ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ರಾಯಲ್ ರಂಬಲ್ ಅಲ್ಲಿ ನಮಗೆ ರ್ಯಾಂಡಿ ಓರ್ಟನ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು ಅಂತ. ಅಂಡ್ ಅಲ್ಲೂ ಕೂಡ ನಮ್ಮ ರ್ಯಾಂಡಿ ಓರ್ಟನ್ ಅವರು ನೋಡೋದಕ್ಕೆ ಸಿಗಲಿಲ್ಲ. ರ್ಯಾಂಡಿ ಓರ್ಟನ್ ಅವರಿಗೆ ಯಾವುದೇ ರೀತಿಯ ಇಂಜುರಿನೂ ಆಗಿಲ್ಲ. ಆದ್ರೂ ಕೂಡ ಯಾಕೆ ನಮ್ಮ ಟ್ರಿಪಲ್ ಎಚ್ ಅವರು ರ್ಯಾಂಡಿ ಓರ್ಟನ್ ಅವ್ರನ್ನ ಬುಕ್ ಮಾಡ್ತಾ ಇಲ್ಲ, ನನಗಂತೂ ಅರ್ಥ ಆಗಿಲ್ಲ. ಇದನ್ನೆಲ್ಲದನ್ನು ಕೂಡ ನೋಡ್ತಾ ಇದ್ರೆ ಸರ್ವೈವರ್ ಸೀರೀಸ್ ಅಲ್ಲಿ ನಮ್ಮ ರ್ಯಾಂಡಿ ಓರ್ಟನ್ ಅವರು ರಿಟರ್ನ್ ಆಗ್ದಲೆ ಸಡನ್ ಆಗಿ ಫ್ಯೂಚರ್ ಅಲ್ಲಿ ರಿಟರ್ನ್ ಆಗಿದ್ರೆ ಚೆನ್ನಾಗಿರೋದು ಅನ್ಸುತ್ತೆ. ಯಾಕಂದ್ರೆ ರಿಟರ್ನ್ ಮಾಡಿಸಿ ಯಾವುದೇ ರೀತಿಯ ಕ್ರಿಯೇಟಿವ್ ಐಡಿಯಾ ಇಲ್ಲ ಅನ್ಬಿಟ್ಟು ಸುಮ್ಮನೆ ಹೊರಗಡೆ ಕೂರಿಸೋದು ಇದು ಯಾವ ನ್ಯಾಯ ಅಲ್ವಾ?
ಸೊ ಗೆಲ್ಸಿ ಚಾಂಪಿಯನ್ಶಿಪ್ ನ ಗೆಲ್ಸಿ ಮತ್ತೊಮ್ಮೆ ಸೋಲ್ಸಿ ಮತ್ತೊಮ್ಮೆ ಗೆಲ್ಸಿ ನಮ್ಮ ವಿನ್ಸ್ ಮೆಕ್ಮೆನ್ ಅವರು ಕೂಡ ಅದನ್ನೇ ತಾನೇ ಮಾಡ್ತಿದ್ದು. ನಿಜವಾಗ್ಲೂ ಗಾಯ್ಸ್ ನಮ್ಮ ಟ್ರಿಪಲ್ ಎಚ್ ಅವರು ಟ್ಯಾಲೆಂಟ್ಸ್ ಗಳನ್ನ ಸಿಕ್ಕಾಪಟ್ಟೆ ವೇಸ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಅದೇ ರೀತಿ ನಮ್ಮ ರ್ಯಾಂಡಿ ಆರ್ಟನ್ ಅವ್ರನ್ನು ಕೂಡ ವೇಸ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವಿಡಿಯೋ ಮಾಡಬೇಕಾದ್ರೆ ಇನ್ನ ಒಂದು ರಿಲೀಸ್ ನ ಡಬ್ಲ್ಯೂ ಅವರು ಮಾಡಿದ್ದಾರೆ. ಎಸ್ ಆ ರಿಲೀಸ್ ಬೇರೆ ಯಾರ್ದು ಅಲ್ಲ ಗೈಸ್, ನಮ್ಮ ಸೋನಿಯಾ ಡಿವಿಲ್ ಅವ್ರದ್ದು. ಎಸ್ ನಮ್ಮ ಸೋನಿಯಾ ಡಿವಿಲ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ರಿಲೀಸ್ ಮಾಡಿದ್ದಾರೆ. ಗೊತ್ತಿಲ್ಲ ಯಾಕೆ ಇಷ್ಟೊಂದು ರಿಲೀಸಸ್ ಗಳನ್ನ ಮಾಡ್ತಾ ಇದ್ದಾರೆ ಅಂತ, ಯಾರಿಗ್ ಗೊತ್ತು. ಇವತ್ತು ಇನ್ನೂ ಕೂಡ ಜಾಸ್ತಿ ರಿಲೀಸಸ್ ಗಳು ನಮಗೆ ನೋಡೋದಕ್ಕೆ ಸಿಗಬಹುದು. ಏನೇ ಆಗ್ಲಿ AOP ಆಗಿರ್ಬೋದು, ಪಾಲ್ ಎಲ್ರಿಂಗ್ ಆಗಿರ್ಬೋದು, ಸೆಡ್ರಿಕ್ ಅಲೆಕ್ಸಾಂಡರ್ ಆಗಿರ್ಬೋದು. ಅಂಡ್ ಈಗ ನಮ್ಮ ಸೋನಿಯಾ ಡಿವಿಲ್ ಅವರು ಕೂಡ ಡಬ್ಲ್ಯೂ ಕಂಪನಿಯಿಂದ ರಿಲೀಸ್ ಆಗಿದ್ದಾರೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ನಮ್ಮ ರೋಮನ್ ರೈನ್ಸ್ ಅವರಿಗೆ ಇಂಜುರಿ ಆಗಿದೆ ಅಂತ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಫ್ಕೋರ್ಸ್ ರಿಯಲ್ ಆಗಿ ಯಾವುದೇ ರೀತಿಯ ಇಂಜುರಿ ಆಗಿಲ್ಲ. ಡಬ್ಲ್ಯೂ ಅವರು ಸ್ಟೋರಿ ಲೈನ್ ವೈಸ್ ರೋಮನ್ ರೈನ್ಸ್ ಅವರಿಗೆ ಇಂಜುರಿ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಸೊ ಯಾಕೆ ಈ ರೀತಿ ಒಂದು ಆಂಗಲ್ ನ ಡಬ್ಲ್ಯೂ ಅವರು ಯೂಸ್ ಮಾಡ್ಕೋತಾ ಇದ್ದಾರೆ? ರೋಮನ್ ರೈನ್ಸ್ ಅವರು ಎಷ್ಟು ಇರ್ರೆಗ್ಯುಲರ್ ಆಗಿ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ ಅವರು ಬರೋದೇ ಕಮ್ಮಿ, ಅದರಲ್ಲೂ ಕೂಡ ಅವ್ರನ್ನ ಕಮ್ಮಿ ಯಾಕೆ ಡಬ್ಲ್ಯೂ ಅವರು ಬುಕ್ ಮಾಡ್ತಾ ಇದ್ದಾರೆ? ಯಾಕೆ ಈ ರೀತಿ ಒಂದು ಇಂಜುರಿ ಆಂಗಲ್ ನ ತಗೊಂಡ್ ಬಂದ್ರು ಅಂತ ನೀವೇನಾದ್ರೂ ಕೇಳಿದ್ರೆ, ನಮ್ಮ ಡೇವ್ ಮೆಲ್ಸನ್ ಅವರ ಪ್ರಕಾರ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವ್ರನ್ನ ಸೇಫ್ ಮಾಡ್ತಾ ಇದ್ದಾರೆ. ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವ್ರನ್ನ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ಇಳಿಸಬಾರ್ದು, ಅದಕ್ಕೋಸ್ಕರ ಈ ರೀತಿ ಒಂದು ಆಂಗಲ್ ನ ತಗೊಂಡ್ ಬಂದಿದ್ದಾರೆ. ಯಾಕಂದ್ರೆ ರೋಮನ್ ರೈನ್ಸ್ ಅವ್ರ ಏನಾದ್ರೂ ಡಬ್ಲ್ಯೂ ಅಲ್ಲೇ ಇದ್ರೆ ಅವ್ರನ್ನ ಅಫ್ಕೋರ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ಇಳಿಸಬೇಕಾಗುತ್ತೆ. ಅಂಡ್ ಅದರಿಂದನೇ ಅವ್ರನ್ನ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ಬುಕ್ ಮಾಡಬಾರ್ದು ಅಂತ ಈ ರೀತಿ ಒಂದು ಇಂಜುರಿ ಆಂಗಲ್ ನ ತಗೊಂಡ್ ಬಂದಿದ್ದಾರೆ. ಈಗ ನೀವು ಕೇಳಬಹುದು, ಯಾಕೆ ಗುರು ಡಬ್ಲ್ಯೂ ಅವರು ಆ ರೀತಿ ಮಾಡ್ತಾ ಇದ್ದಾರೆ? ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ರೋಮನ್ ರೈನ್ಸ್ ಇದ್ರೆ ಡಬ್ಲ್ಯೂಗೆನೆ ಪ್ರಾಫಿಟ್ ಅಲ್ವಾ? ರೋಮನ್ ರೈನ್ಸ್ ಅವರು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತಾ ಇದ್ದಾರೆ ಅಂದ್ರೆ ಡಬ್ಲ್ಯೂಗೆನೆ ಲಾಭ ಅಲ್ವಾ? ಸೊ ಡಬ್ಲ್ಯೂ ಅವರು ಯಾಕೆ ರೋಮನ್ ರೈನ್ಸ್ ಅವ್ರನ್ನ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ಬುಕ್ ಮಾಡ್ತಾ ಇಲ್ಲ ಅಂತ ನೀವೇನಾದ್ರೂ ಕೇಳಿದ್ರೆ, ಎಸ್ ಗೈಸ್, ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ನ ಜಾನ್ ಸಿನಾ ಅವರು ಗೆಲ್ತಾರೆ ಅಂತ ಸಿಕ್ಕಾಪಟ್ಟೆ ರೂಮರ್ಸ್ ಗಳು ಬರ್ತಾ ಇದೆ. 99% ಆ ಒಂದು ವಿಚಾರನೆ ಕನ್ಫರ್ಮ್ ಆಗಿದೆ. ಸೊ ಜಾನ್ ಸಿನಾ ಅವರು ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನ ಗೆಲ್ಲೋದಾದ್ರೆ ಈ ಕಡೆ ರೋಮನ್ ರೈನ್ಸ್ ಅವರು ಪಿನ್ ಆಗ್ಲೇಬೇಕು. ಇದು ರಾಯಲ್ ರಂಬಲ್ ಅಲ್ಲ, ರಿಂಗ್ ಇಂದ ಎಸೆದ್ಬಿಟ್ರೆ ಎಲಿಮಿನೇಟ್ ಆಗೋದಕ್ಕೆ. ಇದು ಎಲಿಮಿನೇಷನ್ ಚೇಂಬರ್, ಪಿನ್ ಮಾಡಿ ಒಬ್ಬ ಸೂಪರ್ ಸ್ಟಾರ್ ನ ಎಲಿಮಿನೇಟ್ ಮಾಡಬೇಕು. ಅಂಡ್ ಈ ಒಂದು ಟೈಮ್ ಅಲ್ಲಿ ರೋಮನ್ ರೈನ್ಸ್ ಅವರು ಮತ್ತೊಮ್ಮೆ ಪಿನ್ ಆದ್ರೆ ರೋಮನ್ ರೈನ್ಸ್ ಅವರ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಹಾಳಾಗುತ್ತೆ. ಈಗ ತಾನೇ ಅವರು ಟ್ರೈಬಲ್ ಚೀಫ್ ಆಗಿ ಬರ್ತಾ ಇದ್ದಾರೆ. ಸೊ ಪಿನ್ ಮಾಡಿಸೋದು ಬೇಡ ಅನ್ನೋ ಒಂದು ಕಾರಣಕ್ಕೆ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವರಿಗೆ ಇಂಜುರಿ ಆಂಗಲ್ ನ ತೋರಿಸಿ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಇಂದ ಹೊರಗಡೆ ಇಟ್ಟಿದ್ದಾರೆ. ಅಫ್ಕೋರ್ಸ್ ಆದಷ್ಟು ಬೇಗ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಪ್ರಾಬಬ್ಲಿ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಬಂದು ಸೆತ್ ರೋಲೆನ್ಸ್ ಹಾಗೆ CM ಪಂಕ್ ಅವರ ಮೇಲೆ ನಮ್ಮ ರೋಮನ್ ರೈನ್ಸ್ ಅವರು ಅಟ್ಯಾಕ್ ಮಾಡಬಹುದು. ಅಂಡ್ ಇದರಿಂದ ರಸಲ್ ಮೀನಿಯಾಗೆ ಇವರ ಮೂವರ ಆಂಗಲ್ ನಮಗೆ ನೋಡೋದಕ್ಕೆ ಸಿಗಬಹುದು. ಐ ಥಿಂಕ್ ಒಳ್ಳೆ ಐಡಿಯಾ ಅನ್ಕೋತೀನಿ. ಅಫ್ಕೋರ್ಸ್ ನಾನು ಕೂಡ ಥಿಂಕ್ ಮಾಡ್ತಾ ಇದ್ದೆ, ರೋಮನ್ ರೈನ್ಸ್ ಅವ್ರು ಏನಾದ್ರು ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ಇದ್ದು ಅವ್ರೇನಾದ್ರೂ ಗೆಲ್ಲಿಲ್ಲ ಅಂದ್ರೆ ಸಿಕ್ಕಾಪಟ್ಟೆ ವೀಕ್ ಆಯ್ತಾರಲ್ಲ ಅಂತ. ಅಂಡ್ ಅದನ್ನೇ ನಮ್ಮ ಡಬ್ಲ್ಯೂ ಅವರು ಯೋಚನೆ ಮಾಡಿ ಈ ರೀತಿ ಒಂದು ಆಂಗಲ್ ನ ತಗೊಂಡು ಬಂದಿದ್ದಾರೆ. ನಿಮ್ಗೆ ಅನಿಸ್ತಾ ಇದೆ ಇದ್ರ ಬಗ್ಗೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.